ಇದು ಬೆಳಗಾವಿಯಲ್ಲಿ ಚಳಿಗಾಲದ ಸರ್ಕಾರದ ಅಧಿವೇಶನ ಇಲ್ಲಿ ಡಿಸೆಂಬರ್ 9ರಿಂದ 19 ತಾರೀಕುವರೆಗೆ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಸುಮಾರು ಪ್ರತಿಭಟನೆಗಳು ನಡೀತವೆ ಮತ್ತು ಸಾಕಷ್ಟು ಜನ VIP ಗಳು ಬರ್ತಾರೆ ಮತ್ತು ಸಂಚಾರ ನಿರ್ವಹಣೆ ಮತ್ತು ಮಹಾಮೇಳಾವ ಇಂಥದ್ದೆಲ್ಲ ಭಾಳಷ್ಟು ಇಲ್ಲಿ ಆ, ಭಾಳ ಒಂದು 7 ವರ್ಷಗಳಿಂದ ಇದು ತಾವೆಲ್ಲ ನೋಡಿದಿರಿ ಇದು. ಇದಕ್ಕೋಸ್ಕರ ಬಂದೋಬಸ್ತ್ಗಾಗಿ ಪೊಲೀಸ್ ಇಲಾಖೆ ಸಾಕಷ್ಟು ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ತಾತ್ಕಾಲಿಕವಾಗಿ ನಿಯೋಜನೆ ಮಾಡ್ತದೆ. ಈ ಸಾರಿ ಕೂಡ ಸುಮಾರು 6,000 ಅಷ್ಟು ಸಿಬ್ಬಂದಿಗಳು ಮತ್ತೊಂದು 8 ಜನ SP ಗಳು, ಅಡಿಷನಲ್ SP ಗಳು, ಒಂದು DSP, ಇನ್ಸ್ಪೆಕ್ಟರ್ ಈ ಥರ ಭಾಳ ಜನ ಆಫೀಸರ್ಗಳನ್ನ ಈ ವರ್ಷ ಕೂಡ ಈಗಾಗಲೇ ನಿಯೋಜನೆಗೆ ಆದೇಶ ಹೊರಡಿಸಲಾಗಿದೆ. ಹಾಗಾಗಿ ಅವರು ಇಲ್ಲಿ ಬಂದಾಗ ಉಳ್ಕೊಳ್ಳೋಕ್ಕೆ ಊಟ ವಸತಿ ಸೌಕರ್ಯಗಳು ಇಲ್ಲಿ ಅಷ್ಟು 6,000 ಜನಕ್ಕೆ ಒಟ್ಟಿಗೆ ಮಾಡಲಿಕ್ಕೆ ಕಷ್ಟ ಅಂತೇಳಿ ಒಂದು ಟೆಂಟ್ ಸಿಟಿ ಕೂಡ ಇಲ್ಲಿ ವರ್ಷ ಮಾಡ್ತಾರೆ. ಈ ವರ್ಷ ಕೂಡ ಆಲಯ ನಿರ್ಮಾಣ ಸ್ಟಾರ್ಟ್ ಆಗಿದೆ. ಇವುಗಳನ್ನ ನನ್ನ ಭೇಟಿ ಉದ್ದೇಶ ಅಂದರೆ ಈ ಪೂರ್ವ ಸಿದ್ಧತೆ ತಯಾರಿ ಯಾವ ರೀತಿ ನಡೆದಿದೆ ಅಂತ ನೋಡಿಕೊಂಡು ಆಮೇಲೆ ನಮ್ಮ ಅಧಿಕಾರಿಗಳಿಗೆ ಅಧಿವೇಶನ ಸಂದರ್ಭದಲ್ಲಿ ಯಾವ ರೀತಿ ಒಂದು ಪ್ರಿಪ್ರೇಷನ್ ಕೆಲಸ ಏನು ಮಾಡಬೇಕು ಅದನ್ನು ಚೆಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ.